ಇವಾಗ ಟಸ್ಕರ್ ಹಾಕ್ಕೊಂಡು ರೋಟೋವೇಟ್ರ್ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಅದು 5ನೇಗಳಾಗಿರೋದು ಹಾಕಿರೋದು. ಅದು ಗಟ್ಟಿ ಇತ್ತು, ಅದರಿಂದ ದೊಡ್ಡದಾಗಿ ಎಲ್ಲ A few moments later. ನೋಡಿ ಬಂದುಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸಲಗೆ ಫಿನಿಶಿಂಗ್ ಬರ್ತಾ ಇದೆ. ನಾರ್ಮಲ್ ರೋಟೋವೇಟ್ರ್ ಆದರೆ ಇಷ್ಟು ಫಿನಿಶಿಂಗ್ ಬರಲ್ಲ. ಅದರಿಂದ ಟಸ್ಕರ್ ಹಾಕ್ಕೊಂಡು ಹೋಗ್ಬಿಟ್ಟು ಓಡಿಸ್ತಾ ಇದ್ದೀನಿ. ಪರವಾಗಿಲ್ಲ, ಫುಲ್ ಫಿನಿಶಿಂಗ್ ಬರ್ತಾಯಿದೆ 2 ಸಾಲ ಓಡಿಸಿದ್ರೆ. ಅದರಲ್ಲಿ 3 ಸಾಲ ಓಡಿಸಿದ್ರೆ ಕೂಡ ಫಿನಿಶಿಂಗ್ ಬರೋದಲ್ಲ ನಾರ್ಮಲ್ ರೋಟೋವೇಟ್ರಲ್ಲಿ. ಇದು ನಮ್ಮ ಪಕ್ಕೂರಲ್ಲಿ ಹೋಗಿರೋದು ಓಡ್ಸೋಕ್ಕೆ. ನೋಡು ಎಷ್ಟೆಷ್ಟು ಲಾಕ್ ತಲೆಗಳೈತೆ. One hour later. ಬಂದಿದ್ದೀನಿ. ಹೂಗಿಡ ನಾಟಿದ್ರೆ ಇದರಲ್ಲಿ ಬೆಡ್ಗಳಾಕ್ಬಿಟ್ಟು ಅದು ರೋಟೋವೇಟ್ರ್ ಹಾಕ್ತಾಯಿದ್ದೀನಿ. ಇದು ಒಂದು ಸಾಲ ಓಡಿಸ್ಬಿಟ್ಟು ಆಮೇಲೆ 5ನೇಗಳು ಹಾಕ್ಬೇಕು. ಇದನ್ನು ಕೂಡ ಸೆಂಟ್ರಲ್ಲಿ ಅಲ್ಲಲ್ಲಿ ಹೂಗಿಡ ಇತ್ತು, ಅದನ್ನು ಎತ್ತಿಬಿಟ್ಟು ಅವರು ಬೆಂಕಿ ಹಚ್ಚಿದ್ದಾರೆ. ಹೊಗೆ ಎಲ್ಲ ಹೋಗ್ತಾಯಿದೆ ನೋಡಿ ಅಲ್ಲಿ. 1 hour later. ಅಲ್ಲೇ ಆಗೋಯ್ತು. ಅಲ್ಲಿಂದ ಇನ್ನೊಂದು ಜಾಗ ಬಂದಿದ್ದೀನಿ. ಇಲ್ಲಿ ಬಂದುಬಿಟ್ಟು ಫುಲ್ ಬೇಗೈತೆ ತಲೆಗಳು. ಅಲ್ಲಿ ನೋಡಿ ಫುಲ್ ದೊಡ್ಡದು. ಅದರಿಂದ ಎಷ್ಟು ಸೆಕೆಂಡ್ ಗೊತ್ತಾಡು ಒಂದು ಹಾಕೊಂಡು ಓಡಿಸ್ತಾ ಇದ್ದೀನಿ. ಅದು ಟಸ್ಕರ್ ಅಂದ್ಬಿಟ್ಟೆ ಅಷ್ಟು ಮಾತ್ರ ಫಿನಿಶಿಂಗು. ಟಸ್ಕರ್ ಇದ್ದಿದ್ರೆ ನಾರ್ಮಲ್ ರೋಟೋವೇಟ್ರ್ ಆಗಿದ್ದರೆ ಫಿನಿಶಿಂಗ್ ಬರೋದಲ್ಲ, ಟೈಮಿಂಗ್ ಜಾಸ್ತಿ ಆಗುತ್ತೆ. ಇವಾಗೂ ಥರ್ಡಲ್ಲಿ ಓಡಿಸ್ತಾ ಇದ್ದೀನಿ. ಧೂಳು ಸ್ವಲ್ಪ ಕಮ್ಮಿ ಬರ್ತಾಯಿದೆ. ಧೂಳು ಇಲ್ಲಾಂದರೆ ಜಾಸ್ತಿ ಹೆವಿ ಬರೋದು. ನೋಡಿ ಇದೆಲ್ಲ ಪಲ್ಲೆಗಳು ಎಷ್ಟೆಷ್ಟು ಲಾಕ್ ಆಯಿತು. ಫುಲ್ ಹೆವಿ ಇದೆ. ಓಕೆ ಬಾಯ್.